ಗುಡ್ ಮಾರ್ನಿಂಗ್ ಆಲ್. ಹಿಂದಿನ ಒಂದು ಕ್ಲಾಸ್ ಅಲ್ಲಿ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ನೋಡಿದ್ವಿ. ಸೇಸ್ ಲಾ ಆಫ್ ಮಾರ್ಕೆಟ್ ಆದ್ಮೇಲೆ ನಾವು ಅದ್ರ ಕ್ರಿಟಿಸಿಸಮ್ಸ್ ಬಗ್ಗೆ ನೋಡೋಣ. ಅದು ಕ್ಲಾಸಿಕಲ್ ಥಿಯರಿದಾಗ್ಲಿ ಅಥವಾ ಸೇಸ್ ನಿಯಮ ಏನಿದೆ ಎರಡು ಇನ್ ಕಾಂಬಿನೇಷನ್ ಅಲ್ಲಿ ಏನ್ ಮಾಡೋಣ, ಮುಂದಿನ ಒಂದು ಸೆಷನ್ ಅಲ್ಲಿ ಕ್ರಿಟಿಸಿಸಮ್ಸ್ ಬಗ್ಗೆ ನೋಡೋಣ. ಇವತ್ ನಾವು ಸೇರ್ ಅವರ ಮಾರುಕಟ್ಟೆ ನಿಯಮವನ್ನ ನೋಡ್ಕೊಳ್ಳೋಣ. ಅಂದ್ರೆ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಯಾವುದನ್ನ ಆಧಾರವಾಗಿ ಇಟ್ಕೊಂಡಿತ್ತೋ ಆ ಸಿದ್ಧಾಂತವನ್ನ ನೋಡೋಣ ಇವತ್ತು. ಅಂದ್ರೆ ಎರಡು ಸಿದ್ಧಾಂತಗಳು ಆಧಾರವಾಗಿತ್ತು ಕ್ಲಾಸಿಕಲ್ ಥಿಯರಿಗೆ ಅಂತ ನೋಡಿದ್ವಿ. ಒಂದು ಕ್ವಾಂಟಿಟಿ ಥಿಯರಿ ಆಫ್ ಮನಿ, ಇನ್ನೊಂದು ಸೇಸ್ ಲಾ ಆಫ್ ಮಾರ್ಕೆಟ್, ಸೇರ್ ಅವರ ಮಾರುಕಟ್ಟೆ ನಿಯಮ ಒಂದು, ಎರಡನೇದಾಗಿ ಹಣದ ಪರಿಮಾಣಾತ್ಮಕ ಸಿದ್ಧಾಂತ. ಈಗ ಈ ಒಂದು ಸೆಷನ್ ಅಲ್ಲಿ ಸೇರ್ ಅವರ ಮಾರುಕಟ್ಟೆ ನಿಯಮದ ಬಗ್ಗೆ ನೋಡೋಣ. ನಾವು ಸೇರ್ ಅವರ ಮಾರುಕಟ್ಟೆ ನಿಯಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪೂರೈಕೆಯು ತನ್ನ ಬೇಡಿಕೆಯನ್ನ ತಾನೇ ಸೃಷ್ಟಿಸಿಕೊಳ್ಳುತ್ತೆ ಅನ್ನೋದು. ಅಂದ್ರೆ ಮುಕ್ತ ವ್ಯಾಪಾರವನ್ನ ಆಧಾರವಾಗಿಟ್ಕೊಂಡು ಅವರು ತಮ್ಮ ಸಿದ್ಧಾಂತವನ್ನ ಅಭಿವೃದ್ಧಿ ಪಡಿಸಿದ್ರು, ರೈಟ್. ಈಗ ಅದನ್ನೇ ಆಧಾರವಾಗಿಟ್ಕೊಂಡು ಕ್ಲಾಸಿಕಲ್ ಎಕನಾಮಿಕ್ಸ್ ಏನ್ ಮಾಡಿದ್ರು, ಅವರು ಎಲ್ಲರೂ ಸೇರಿ ಎಂಪ್ಲಾಯ್ಮೆಂಟ್ ಥಿಯರಿಯನ್ನ ಪ್ರತಿಪಾದಿಸಿದ್ರು. ಈಗ ಸೇಲ್ ಆಫ್ ಮಾರ್ಕೆಟ್ ಏನ್ ಹೇಳುತ್ತೆ ಅಥವಾ ಅದನ್ನ ಯಾವ ರೀತಿಯಾಗಿ ನಾವು ವಿಶ್ಲೇಷಣೆ ಮಾಡಬಹುದು ಅನ್ನೋದನ್ನ ನೋಡೋಣ. ಜೆ ಬಿ ಸೇ ಅಂತ ಹೇಳಿದ್ರೆ ಜೀನ್ ಬ್ಯಾಪ್ಟಿಸ್ಟ್ ಸೇ, ಇವರು ಹಿಸ್ ಪೀರಿಯಡ್ ವಾಸ್ ಡ್ಯೂರಿಂಗ್ 1767 to 1832, ಫ್ರೆಂಚ್ ಎಕನಾಮಿಸ್ಟ್ ಇವರು. ವೆರಸ್ ಇವರು ಒಬ್ಬ ಉದ್ಯಮಿ ಕೂಡ, ಬಿಸ್ನೆಸ್ ಮ್ಯಾನ್, ಹೂ ಆರ್ಗ್ಯೂಡ್ ಇನ್ ಫೇವರ್ ಆಫ್ ಕಾಂಪಿಟೇಷನ್, ಪೈಪೋಟಿ ಇರಬೇಕು ಅನ್ನೋ ಒಂದು ವಾದವನ್ನ ಮಾಡಿರ್ತಕ್ಕಂಥವ್ರು. ಅಂಡ್ ಫ್ರೀ ಟ್ರೇಡ್ ಅಂದ್ರೆ ಮುಕ್ತ ವ್ಯಾಪಾರ ಕೂಡ ಇರಬೇಕು ಅಥವಾ ಮುಕ್ತ ವ್ಯಾಪಾರದ ಒಂದು ಪ್ರತಿಪಾದಕರು ಅಂತ ಹೇಳ್ಬೋದು. ಸೊ ಬ್ರೀಫ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇವರು ಒಂದು ಫ್ರೆಂಚ್ ಎಕನಾಮಿಸ್ಟ್ ಆಗಿದ್ದು, ಇವರು ಮುಕ್ತ ವ್ಯಾಪಾರ ಇರಬೇಕು, ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು ಮತ್ತು ಪೈಪೋಟಿ ಇರಬೇಕು ಅನ್ನೋದು ಇವರ ವಾದ ಆಗಿತ್ತು. ಇನ್ನು ಸೇರ್ ಅವರ ಮಾರುಕಟ್ಟೆ ನಿಯಮ ಏನ್ ಹೇಳುತ್ತೆ? ಸೊ ಲೆಟ್ ಮಿ ಬ್ರೀಫ್ ಯು. ಫ್ರೆಂಚ್ ಅರ್ಥಶಾಸ್ತ್ರಜ್ಞ ಜೆ ಬಿ ಸೇ ಅವರ ಪ್ರಕಾರ, ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ. ಪೂರೈಕೆ ಅಂದ್ರೆ ಏನಿಲ್ಲ, ಉತ್ಪಾದನೆ ಏನಾಗುತ್ತೋ ಸರಕು ಸೇವೆಗಳ ಪೂರೈಕೆ, ರೈಟ್. ಪೂರೈಕೆ ಅಂದಾಗ ಏನ್ ಅರ್ಥ ಮಾಡ್ಕೋಬೇಕು, ಸರಕು ಸೇವೆಗಳ ಅಥವಾ ಇವನ್ ಲೇಬರ್, ರೈಟ್. ಇವನ್ ಲೇಬರ್, ಶ್ರಮಿಕರು ಏನಿದಾರೋ ಇದ್ರದ್ದು ಕೂಡ. ಸೊ ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತೆ. ಸರಕು ಸೇವೆಗಳು ಏನೆಲ್ಲ ಆರ್ಥಿಕತೆಯಲ್ಲಿ ಉತ್ಪಾದನೆ ಆಗುತ್ತೋ ಆ ಎಲ್ಲಾ ಸರಕು ಸೇವೆಗಳ ಉತ್ಪನ್ನಕ್ಕೆ ಬೇಡಿಕೆ ತನ್ನಷ್ಟಕ್ಕೆ ತಾನು ಮಾರುಕಟ್ಟೆಯಲ್ಲಿ ಸೃಷ್ಟಿಯಾಗತ್ತೆ ಅನ್ನೋದು ಜೆ ಬಿ ಸೇರ್ ಅವರ ಅಭಿಪ್ರಾಯ, ರೈಟ್. ಈಗ ಅವ್ರೇನ್ ಹೇಳ್ತಾರೆ, ಬಂಡವಾಳ ದಾಸ್ತಾನು ಹೆಚ್ಚಿದಂತೆ ಉತ್ಪಾದನೆಯು ಕೂಡ ಹೆಚ್ಚುತ್ತದೆ. ಅಂದ್ರೆ ಯಾವ ರೀತಿಯಾಗಿ ಬಂಡವಾಳ ಹೆಚ್ಚಾಗ್ತಾ ಹೋಗುತ್ತೋ ಒಂದು ಉದ್ಯಮದಲ್ಲಾಗ್ಲಿ ಅಥವಾ ಅರ್ಥವ್ಯವಸ್ಥೆಯಲ್ಲಾಗ್ಲಿ, ಅದೇ ರೀತಿ ಉತ್ಪಾದನೆ ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಆದ್ರೆ ಹೆಚ್ಚುವರಿ ಉತ್ಪನ್ನ ಎಲ್ಲವೂ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತದೆ. ನೋಡ್ರಿ, ಈಗ ಬಂಡವಾಳ ಹೆಚ್ಚಾಗ್ಬಿಡ್ತು, ಉತ್ಪಾದನೆ ಹೆಚ್ಚಾಗ್ತತಿ. ಆ ಹೆಚ್ಚಾದ ಉತ್ಪಾದನೆ ಎಲ್ಲಾನು ಮಾರುಕಟ್ಟೆ ಒಳಗೆ ಮಾರಾಟ ಆಗ್ಬಿಡ್ತೈತಿ ಅನ್ನೋದು ಜೆ ಬಿ ಸೇರ್ ಅವರ ವಾದ. ಎಲ್ಲಾನು ತಗೊಂಡ್ಬಿಡ್ತಾರ ಜನ, ರೈಟ್. ಇನ್ನು ಮಾರುಕಟ್ಟೆಯಲ್ಲಿ ಬೇಡಿಕೆಯ ಕೊರತೆ ಇರುವುದಿಲ್ಲ. ಮಾರುಕಟ್ಟೆಯಲ್ಲಿ ಬೇಡಿಕೆಯ ಕೊರತೆ ಇರುವುದಿಲ್ಲ. ಎಷ್ಟೆಲ್ಲ ಉತ್ಪಾದನೆ ಆಗಿದೆಯೋ ಅದನ್ನೆಲ್ಲ ತಗೊಳ್ತಕ್ಕಂಥ ಸಾಮರ್ಥ್ಯವನ್ನ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಅನುಭೋಗಿಗಳು ಅಥವಾ ಜನರು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಆದ್ದರಿಂದ ಅತಿಯಾಗಿ ಉತ್ಪಾದನೆಯನ್ನು ಶಾಸ್ತ್ರೀಯ ಅರ್ಥಶಾಸ್ತ್ರಜ್ಞರು ತಳ್ಳಿ ಹಾಕಿದ್ದಾರೆ. ಅಂದ್ರೆ ಓವರ್ ಪ್ರೊಡಕ್ಷನ್ ಆಗೋದಿಲ್ಲ. ಉತ್ಪಾದನೆ ಏನಾಗುತ್ತೆ ಅಂತ ಹೇಳಿದ್ರೆ, ಏನೆಲ್ಲ ಉತ್ಪಾದನೆ ಆಗಿರುತ್ತೆ ಅದಕ್ಕೆ ಮಾರ್ಕೆಟ್ ನಲ್ಲಿ ಬೇಡಿಕೆ ಇದ್ದೇ ಇರುತ್ತೆ. ಸೊ ಎಕ್ಸ್ಟ್ರಾ ಏನು ಉತ್ಪಾದನೆ ಮಾಡೋದಿಲ್ಲ ನಾವು ಅರ್ಥವ್ಯವಸ್ಥೆಯಲ್ಲಿ. ಓವರ್ ಪ್ರೊಡಕ್ಷನ್, ಅತಿಯಾದ ಉತ್ಪಾದನೆ ಆಗೋದು ಸಾಧ್ಯ ಇಲ್ಲ ಅನ್ನೋದು ಜೆ ಬಿ ಸೇರ್ ಅವರ ವಾದ. ಸೊ ಇದೇ ಆಧಾರದಲ್ಲಿ ಏನ್ ಹೇಳ್ತೀವಿ ನಾವು, ಓವರ್ ಪ್ರೊಡಕ್ಷನ್ ಇಸ್ ನಾಟ್ ಪಾಸಿಬಲ್ ಆಸ್ ವೆಲ್ as ಅನ್ಎಂಪ್ಲಾಯ್ಮೆಂಟ್ ಇಸ್ ನಾಟ್ ಪಾಸಿಬಲ್ ಇನ್ ಅ ಫ್ರೀ ಎಕನಾಮಿ ಅಂತ ಹೇಳ್ತಾರೆ ಕ್ಲಾಸಿಕಲ್ ಎಕನಾಮಿಕ್ಸ್. ಅಂದ್ರೆ ಅತಿಯಾದ ಉತ್ಪಾದನೆನೂ ಆಗೋದಿಲ್ಲ, ನಿರುದ್ಯೋಗನೂ ಸಾಧ್ಯ ಇಲ್ಲ. ಸೊ ಏನೆಲ್ಲ ಉತ್ಪಾದನೆ ಆಗಿರುತ್ತೆ ಅದಕ್ಕೆ ಬೇಡಿಕೆ ಇರುತ್ತೆ, ಯಾವುದು ಉಳಿಯೋದಿಲ್ಲ ಉತ್ಪಾದಕರ ಹತ್ರ. ಈಗ ಮಾರ್ಕೆಟ್ ಅವ್ರು 10 ಯೂನಿಟ್ಸ್ ಉತ್ಪಾದನೆ ಮಾಡಿದ್ರೆ 10 ಯೂನಿಟ್ಸ್ ಎಲ್ಲ ಮಾರ್ಕೆಟ್ ಅಲ್ಲಿ ಅಷ್ಟಕ್ಕೆಲ್ಲಕ್ಕೂ ಬೇಡಿಕೆ ಇದೆ, ಅದೆಲ್ಲವೂ ಮಾರಾಟ ಆಗುತ್ತೆ. ಈಗ 8 ಯೂನಿಟ್ಸ್ ಮಾತ್ರ ಮಾರಾಟ ಆಗಿ 2 ಯೂನಿಟ್ಸ್ ಉಳಿಯುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ ಅನ್ನೋದು ಅವ್ರ ವಾದ. ಕ್ಲಿಯರ್? ಈಗ ಸೇರ್ ಅವರ ಪ್ರಕಾರ ಹೆಚ್ಚಿನ ಉತ್ಪಾದನೆಯು ಸ್ವಯಂ ಚಾಲಿತವಾಗಿ ಹೆಚ್ಚಿನ ಹಣದ ಆದಾಯಕ್ಕೆ ಕಾರಣವಾಗುತ್ತದೆ. ಅದು ಉತ್ಪಾದಿಸಿದ ಸರಕುಗಳ ಹೆಚ್ಚಿನ ಹರಿವಿಗೆ ಮಾರುಕಟ್ಟೆಯನ್ನು ಸೃಷ್ಟಿಸುತ್ತದೆ. ಅಂದ್ರೆ
ಗ್ರೇಟರ್ ಪ್ರೊಡಕ್ಷನ್ ಆಟೋಮ್ಯಾಟಿಕಲಿ ಲೀಡ್ಸ್ ಟು ಗ್ರೇಟರ್ ಮನಿ ಇನ್ಕಮ್. ಹೆಚ್ಚಿನ ಉತ್ಪಾದನೆಯು, ಈಗ ಉತ್ಪಾದನೆ ಹೆಚ್ಚು ಮಾಡ್ತಾ ಇದೀವಿ, ಇದರ ಅರ್ಥ ಏನು, ಆದಾಯ ಹೆಚ್ಚಿಗೆ ಬರ್ತಾ ಇದೆ ಅಂತ. ಆದಾಯ ಹೆಚ್ಚಿಗೆ ಬರ್ತಾ ಇದೆ, ಇದರಿಂದಾಗಿ ಆಟೋಮೆಟಿಕ್ ಆಗಿ ಮಾರುಕಟ್ಟೆಯಲ್ಲಿ ಸರಕು ಸೇವೆಗಳಿಗೆ ಹೆಚ್ಚಿನ ಬೇಡಿಕೆ ಸಿಗತ್ತೆ ಅನ್ನೋದು JB ಸೇರ್ ಅವರ ವಾದ. ಅಂದ್ರೆ ಏನು, ಏನೆಲ್ಲ ಉತ್ಪಾದನೆ ಮಾಡ್ತೀವಿ ಇದೆಲ್ಲ ಬ್ರೀಫ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಅಂತ ಹೇಳಿ ಫ್ರೆಂಚ್ ಎಕನಾಮಿಸ್ಟ್ JB ಸೇರ್ ಅವರು ಪ್ರತಿಪಾದಿಸಿದ್ದಾರೆ. ಇವ್ರ ಪ್ರಕಾರ ಏನು ಅಂತ ಹೇಳಿದ್ರೆ, ಏನೆಲ್ಲ ಉತ್ಪಾದನೆ ಆಗುತ್ತೋ ಅದು ಮಾರುಕಟ್ಟೆಯಲ್ಲಿ ಮಾರಾಟವಾಗ್ಬಿಡತ್ತೆ, ಅದಕ್ಕೆ ಬೇಡಿಕೆ ಅನ್ನೋದು ನಿರಂತರವಾಗಿರುತ್ತೆ. ಸೊ ಎಷ್ಟು ಉತ್ಪಾದನೆ ಆಗಿರುತ್ತೋ ಅದೆಲ್ಲ ಮಾರಾಟ ಆಗತ್ತೆ, ಯಾವುದು ದಾಸ್ತಾನಿನ ರೂಪದಲ್ಲಿ ಉಳ್ಕೊಳ್ಳೋದಿಲ್ಲ. ಅತಿಯಾದ ಅಂದ್ರೆ ಓವರ್ ಪ್ರೊಡಕ್ಷನ್ ಆಗೋ ಸಾಧ್ಯತೆಗಳು ಇಲ್ಲ ಅನ್ನೋದು ಸೇರ್ ಅವರ ವಾದ. ಇನ್ನು ಮುಂದುವರೆದು ಏನ್ ಹೇಳ್ತಾರೆ ಸೇರ್ ಅವರು, ಏನೆಲ್ಲ ಉತ್ಪಾದನೆ ಆಗಿರುತ್ತೆ, ನಾವು ಹೆಚ್ಚು ಉತ್ಪಾದನೆ ಮಾಡಿದ್ರು ಕೂಡ ಉತ್ಪಾದನೆ ಹೆಚ್ಚಿದಾಗ ಆದಾಯ ಕೂಡ ಹೆಚ್ಚತ್ತೆ. ಯಾರ್ದು, ಜನರದು ಅಥವಾ ಉದ್ಯಮಿಗಳ ಆದಾಯ ಹೆಚ್ಚತ್ತೆ. ಈ ಕಾರಣದಿಂದಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಶ್ರಮಿಕರ ಒಂದು ಆದಾಯ ಕೂಡ ಹೆಚ್ಚುತ್ತೆ. ಈ ಆದಾಯ ಹೆಚ್ಚಿದ ಕಾರಣದಿಂದ ಅವರು ಹೆಚ್ಚಿನ ಸರಕುಗಳನ್ನ ಕೊಳ್ತಾರೆ. ಸೊ ಉತ್ಪಾದನೆ ಹೆಚ್ಚಿದಾಗ ಆದಾಯ ಕೂಡ ಹೆಚ್ಚುತ್ತೆ. ಆದಾಯ ಹೆಚ್ಚಿದರೆ ಉತ್ಪಾದಿಸಿದ ಸರಕುಗಳಿಗೂ ಕೂಡ ಹೆಚ್ಚಿನ ಬೇಡಿಕೆ ಬರುತ್ತೆ. ಆ ಕಾರಣದಿಂದ ಹೆಚ್ಚಿನ ಉತ್ಪಾದನೆ ಆಗೋದು ಸಾಧ್ಯ ಇಲ್ಲ ಅಥವಾ ಓವರ್ ಪ್ರೊಡಕ್ಷನ್ ಆಗೋದು ಸಾಧ್ಯ ಇಲ್ಲ ಅನ್ನೋದು JB ಸೇರ್ ಅವರ ವಾದ. ರೈಟ್. ಇನ್ನು ಮುಂದುವರೆದು JB ಸೇರ್ ಅವರ ಪ್ರಕಾರ ಯಾವುದೇ ಉತ್ಪನ್ನವನ್ನು ಉತ್ಪಾದಿಸಿದಾಗಲೆಲ್ಲ ಆ ಉತ್ಪನ್ನದ ಬೇಡಿಕೆಯು ಉತ್ಪಾದನೆಯ ಅಂಶಗಳಿಗೆ ಸಂಭಾವನೆ ಪಾವತಿಸುವ ಪ್ರಕ್ರಿಯೆಗೆ ಕಾರಣದಿಂದಾಗಿ ಉತ್ಪತ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಏನೆಲ್ಲ ಉತ್ಪಾದನೆ ಮಾಡಿರ್ತೀವಲ್ಲ, ಉತ್ಪಾದನೆ ಹೆಚ್ಚಿದಾಗ ಏನಾಗತ್ತೆ, ಆದಾಯಗಳು ಹೆಚ್ಚಾಗತ್ತೆ. ಆ ಆದಾಯವನ್ನು ಎಲ್ಲಿ ವಿತರಣೆ ಮಾಡ್ತೀವಿ ನಾವು, ಉತ್ಪಾದನಾಂಗಗಳ ಮೇಲೆ ಹಂಚಿಕೆ ಮಾಡ್ತೀವಿ. ಸೊ ಆದಾಯ ಉತ್ಪಾದನೆ ಹೆಚ್ಚಿದಾಗ ಆದಾಯ ಹೆಚ್ಚುತ್ತೆ, ಆ ಆದಾಯವನ್ನ ನಾವು ಉತ್ಪಾದನಾಂಗಗಳಲ್ಲಿ ವಿತರಿಸ್ತೀವಿ. ಹೀಗಾಗಿ ಉತ್ಪಾದನಾಂಗಗಳು ಹೆಚ್ಚಿನ ಕೊಳ್ಳುವ ಶಕ್ತಿಯನ್ನ ಹೊಂದುತ್ತೆ. ಆ ಹಣವನ್ನ ತಗೊಂಡು ಮಾರ್ಕೆಟ್ ಅಲ್ಲಿ ಖರ್ಚು ಮಾಡ್ತಾರೆ, ಸರಕು ಸೇವೆಗಳನ್ನ ಕೊಂಡ್ಕೊತಾರೆ. ಹೀಗಾಗಿ ಉತ್ಪಾದಿಸಿರ್ತಕ್ಕಂಥ ಸರಕುಗಳೆಲ್ಲದಕ್ಕೂ ಬೇಡಿಕೆ ಮಾರುಕಟ್ಟೆಯಲ್ಲಿ ಸೃಷ್ಟಿಯಾಗತ್ತೆ ಅನ್ನೋದು JB ಸೇರ್ ಅವರ ವಾದ. ರೈಟ್. ಬೇರೆ ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಉತ್ಪತ್ತಿಯಾಗುವ ಪ್ರತಿ ಉತ್ಪಾದನೆಯು ಸಮಾನವಾದ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. ಉತ್ಪಾದನೆ ಏನು ಹೆಚ್ಚಾಗುತ್ತೋ ಅಥವಾ ಎಷ್ಟು ಉತ್ಪಾದನೆ ಆಗ್ತಾ ಇರುತ್ತೋ ಅದಕ್ಕೆ ಸರಿಸಮವಾಗಿ ಬೇಡಿಕೆಯು ಕೂಡ ಸೃಷ್ಟಿ ಆಗ್ತಾ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಉತ್ಪಾದನೆ ಹೆಚ್ಚಾದಾಗ ಆದಾಯ ಹೆಚ್ಚಾಗತ್ತೆ, ಅದೇ ರೀತಿಯಾಗಿ ಆದಾಯದ ವಿತರಣೆ ಕೂಡ ಏನು ಉತ್ಪಾದನಾಂಗಗಳ ಮಧ್ಯೆ ಆಗ್ತಾ ಇರುತ್ತೆ. ಸೊ ಆದಾಯ ಹೆಚ್ಚಿಗೆ ಆದಾಗ ಏನ್ ಮಾಡ್ತೀವಿ, ಹೆಚ್ಚಿಗೆ ಸರಕುಗಳನ್ನ ಕೊಂಡ್ಕೊತೀವಿ. ಆ ಕಾರಣದಿಂದ ಏನ್ ಹೇಳ್ತಾ ಇದಾರೆ ಅವರು, ಉತ್ಪತ್ತಿಯಾಗುವ ಪ್ರತಿ ಉತ್ಪಾದನೆಯು ಸಮಾನವಾದ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. ಉತ್ಪತ್ತಿಯಾಗುವ ಪ್ರತಿ ಉತ್ಪಾದನೆಯು ಸರಿಸಮಾನ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. ಅದು ಅದರ ಮಾರಾಟಕ್ಕೆ ಕಾರಣವಾಗುತ್ತದೆ. ಇದರಿಂದಾಗಿ ಯಾವುದೇ ಹೆಚ್ಚುವರಿ ಉತ್ಪಾದನೆಯು ಸಾಧ್ಯವಿಲ್ಲ ಅಥವಾ ಉತ್ಪಾದನೆ ಆಗೋದಿಲ್ಲ ಅಂತ ಹೇಳ್ತಾರೆ. ರೈಟ್. JB ಸೇರ್ ಅವರ ನಿಯಮ ಇದು ಎರಡು, ಒಂದು ಏನು ಸರಕು ವಿನಿಮಯದ ಏನು ಬಾರ್ಟರ್ ಎಕನಾಮಿ ಅಂತ ಹೇಳ್ತೀವಿ, ವಸ್ತು ವಿನಿಮಯದ ಪದ್ಧತಿಯ ಅರ್ಥವ್ಯವಸ್ಥೆ ಆಗ್ಲಿ ಅಥವಾ ಹಣದ ಅರ್ಥವ್ಯವಸ್ಥೆ ಆಗ್ಲಿ, ಎರಡೂ ಅರ್ಥವ್ಯವಸ್ಥೆಗಳಿಗೂ ಇದು ಅನ್ವಯ ಆಗತ್ತೆ ಅನ್ನೋದು ಮತ್ತೊಂದು. ರೈಟ್. ಕೇವಲ ಈಗ ನಾವು ಬಹಳಷ್ಟು ಕ್ಲಾಸಿಕಲ್ ಎಕನಾಮಿಕ್ಸ್ ಸಿದ್ಧಾಂತಗಳನ್ನ ನೋಡ್ಕೊಂಡ್ ಬಂದಾಗ ವಸ್ತು ವಿನಿಮಯ ಪದ್ಧತಿಯ ಅಸ್ತಿತ್ವ ಇರುತ್ತೆ ಅನ್ನೋದನ್ನ ಬಹಳ ಜನ ವಾದ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಸೇರ್ ಅವರ ನಿಯಮ ವಸ್ತು ವಿನಿಮಯದ ಪದ್ಧತಿ ಅರ್ಥವ್ಯವಸ್ಥೆ ಆಗಲಿ ಅಥವಾ ಬಾರ್ಟರ್ ಸಿಸ್ಟಮ್ ಆಗಲಿ ಅಥವಾ ಮನಿ ಎಕನಾಮಿ ಆಗ್ಲಿ ಅಥವಾ ಹಣದ ಅರ್ಥವ್ಯವಸ್ಥೆ ಆಗಲಿ, ಎರಡು ಅರ್ಥವ್ಯವಸ್ಥೆಗಳಲ್ಲೂ ಕೂಡ ಇದು ಅನ್ವಯ ಆಗತ್ತೆ ಅನ್ನೋದು ನಾವು ನೋಡ್ಬೋದು. ಇನ್ನು ಸೇರ್ ಅವರ ನಿಯಮದ ಮುಖ್ಯ ಅಂಶಗಳೇನು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಈ ಪೂರ್ತಿ ಸೇರ್ ಅವರ ಸಿದ್ಧಾಂತದಲ್ಲಿ ನಾವು ತಿಳ್ಕೊಬೇಕಾಗಿದ್ದು, ಪ್ರೊಡಕ್ಷನ್ ಕ್ರಿಯೇಟ್ಸ್ ಡಿಮಾಂಡ್ ಫಾರ್ ಗೂಡ್ಸ್ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ನಮಗಂತೂ ಅದು ಮೇಲಿಂದ ಅವ್ರ ಸ್ಟೇಟ್ಮೆಂಟ್ ಗೊತ್ತಾಗಿದೆ ನಿಯಮ ಏನು ಅಂತ. ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್, ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಅನ್ನೋದು ಅವ್ರ ನಿಯಮ. ಈ ನಿಯಮದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ, ಅಂಶಗಳೇನಪ್ಪಾ ಅಂತ ಹೇಳಿದ್ರೆ, ಮೊದಲನೇದು ಪ್ರೊಡಕ್ಷನ್ ಕ್ರಿಯೇಟ್ಸ್ ಡಿಮಾಂಡ್ ಫಾರ್ ಗೂಡ್ಸ್ ಅಂತ ಹೇಳಿ, ಉತ್ಪಾದನೆಯು ಸರಕುಗಳಿಗೆ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. ರೈಟ್. ಏನೆಲ್ಲ ಉತ್ಪಾದನೆ ಆಗಿರುತ್ತೋ ಆ ಉತ್ಪಾದನೆಯು
ಮಾರುಕಟ್ಟೆಯಲ್ಲಿ ಅದಕ್ಕೆ ಬೇಡಿಕೆ ಆಟೋಮೆಟಿಕ್ ಆಗಿ ಸೃಷ್ಟಿಯಾಗಿದೆ. ಉತ್ಪಾದನೆ ಹೆಚ್ಚಾಯ್ತು, ಬೇಡಿಕೆನೂ ಸೃಷ್ಟಿ ಆಗತ್ತೆ. ಉತ್ಪಾದನೆ ಕಡಿಮೆ ಆಯ್ತು, ಬೇಡಿಕೆ ಕೂಡ ಕಡಿಮೆ ಆಗಿರುತ್ತೆ ಅಂತ. ಅಂದ್ರೆ ಏನು, ಉತ್ಪಾದನೆ ಹೆಚ್ಚಾದಾಗ ಉತ್ಪಾದನಾಂಗಗಳ ಆದಾಯವು ಹೆಚ್ಚಾಗುತ್ತದೆ, ಆ ಕಾರಣದಿಂದ ಬೇಡಿಕೆಯು ಆ ಮಾರುಕಟ್ಟೆಯಲ್ಲಿ ಸೃಷ್ಟಿಯಾಗುತ್ತದೆ. ಎರಡನೇದು, ಜನರಲ್ ಓವರ್ ಪ್ರೊಡಕ್ಷನ್ ಇಸ್ ಇಂಪಾಸಿಬಲ್. ಸಾಮಾನ್ಯ ಅಧಿಕ ಉತ್ಪಾದನೆ ಅಥವಾ ಅತಿ ಉತ್ಪಾದನೆ ಅಸಾಧ್ಯ. ಸೊ ಉತ್ಪಾದನೆ ಹೆಚ್ಚಾಗಿ ಉಳಿಯುವ ಸಾಧ್ಯತೆ ಇಲ್ಲ, ಉತ್ಪಾದನೆ ಹೆಚ್ಚಾಗಿ ಉಳಿಯುವ ಸಾಧ್ಯತೆ ಇಲ್ಲ ಅನ್ನೋದು ಮತ್ತೊಂದು ವಾದ. ಸೊ ಈಗ ಸಾಮಾನ್ಯ ಅಧಿಕ ಉತ್ಪಾದನೆ ಅಸಾಧ್ಯ ಅಂತ ಹೇಳಿದಾಗ ಹೆಚ್ಚಿನ ಉತ್ಪಾದನೆ ಆಗೋದಿಲ್ಲ ಅನ್ನೋದನ್ನ ಪ್ರತಿಪಾದಿಸ್ತಾರೆ. ರೈಟ್. ಸೊ ಉತ್ಪಾದನೆ ಏನ್ ಮಾಡಿರ್ತಾರೋ, ಈಗ ಹೇಳಿದ್ನಲ್ಲ ಒಂದು ಎಕ್ಸಾಂಪಲ್, 10 ಯೂನಿಟ್ ಉತ್ಪಾದನೆ ಮಾಡಿದ್ರೆ 10 ಯೂನಿಟ್ ಎಲ್ಲ ಮಾರ್ಕೆಟ್ ಅಲ್ಲಿ ಸೇಲ್ ಆಗ್ಬಿಡುತ್ತೆ. ಅಷ್ಟು ಬೇಡಿಕೆ ಅದಕ್ಕೆ ಸೃಷ್ಟಿಯಾಗಿರುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತ ದಾಸ್ತಾನು ಉಳ್ಕೊಳ್ಳೋ ಸಾಧ್ಯತೆ ಇಲ್ಲ. ರೈಟ್. ಓವರ್ ಪ್ರೊಡಕ್ಷನ್ ಆಗೋದಿಲ್ಲ ಅಂತ. ಇನ್ನು ಸೇವಿಂಗ್ ಇನ್ವೆಸ್ಟ್ಮೆಂಟ್ ಇಕ್ವಾಲಿಟಿ ಬಗ್ಗೆ ಮಾತಾಡ, ಅಂದ್ರೆ ಉಳಿತಾಯವು ಹೂಡಿಕೆಗೆ ಸಮಾನವಾಗಿರುತ್ತದೆ ಅನ್ನೋದು ಅವರ ವಾದ ಆಗಿದೆ. ಬಡ್ಡಿ ದರದಲ್ಲಿನ ಬದಲಾವಣೆಯ ಕಾರಣದಿಂದ ಉಳಿತಾಯ ಮತ್ತು ಹೂಡಿಕೆಗಳು ಸಮಾನವಾಗಿರುತ್ತೆ. ಸೊ ಬಡ್ಡಿ ದರ ಕೂಡ ಸಮತೋಲನದಲ್ಲಿ ಇರುತ್ತೆ ಅನ್ನೋದು, ಅಂದ್ರೆ ಉಳಿತಾಯ ಮತ್ತು ಹೂಡಿಕೆಗಳು ಅವುಗಳ ಸಮತೋಲನದಿಂದ ಕೂಡ ಬಡ್ಡಿ ದರ ನಿರ್ಧಾರ ಆಗತ್ತೆ. ಮತ್ತು ಬಡ್ಡಿ ದರದಲ್ಲಿನ ಬದಲಾವಣೆಗಳಿಂದ ಇವೆರಡು ಸಮಾನತೆ ಬರೋದಕ್ಕೆ ಸಾಧ್ಯ ಆಗತ್ತೆ, ಅದು ಉಳಿತಾಯ ಮತ್ತು ಹೂಡಿಕೆಗಳು. ರೈಟ್. ಇನ್ನು ರೇಟ್ ಆಫ್ ಇಂಟ್ರೆಸ್ಟ್ ಆಸ್ ಡಿಟರ್ಮಿನೆಂಟ್ ಫ್ಯಾಕ್ಟರ್, ಬಡ್ಡಿ ದರವು ನಿರ್ಣಾಯಕ ಅಂಶವಾಗಿದೆ ಅನ್ನೋದು ಸೇರ್ ಅವರ ಅಭಿಪ್ರಾಯ. ಅಂದ್ರೇನು, ಬಡ್ಡಿ ದರ ಹೂಡಿಕೆಯನ್ನ ಅಥವಾ ಉಳಿತಾಯವನ್ನ ನಿರ್ಧರಿಸುತ್ತೆ. ಈಗ ಹೂಡಿಕೆಗಳು ಹೆಚ್ಚಾಯ್ತು ಅಂತ ಇಟ್ಕೊಳ್ಳಿ, ಉತ್ಪಾದನೆ ಹೆಚ್ಚಾಗತ್ತೆ. ಉತ್ಪಾದನೆ ಹೆಚ್ಚಾಯ್ತು ಅಂತ ಹೇಳಿದ್ರೆ ಆದಾಯಗಳು ಕೂಡ ಹೆಚ್ಚಾಗತ್ತೆ, ಇದರಿಂದ ಬೇಡಿಕೆ ಕೂಡ ಹೆಚ್ಚಾಗತ್ತೆ. ರೈಟ್. ಈಗ ಬಡ್ಡಿ ದರ ಹೆಚ್ಚಾದಾಗ ಕೇವಲ ಹೂಡಿಕೆ ಮಾತ್ರ ಹೆಚ್ಚಾಗತ್ತಾ? ಇಲ್ಲ, ಉಳಿತಾಯಗಳು ಕೂಡ ಹೆಚ್ಚಾಗತ್ತೆ. ಸೊ ಬ್ಯಾಂಕ್ಗಳು ಬಡ್ಡಿ ದರ ಹೆಚ್ಚಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಜನ ಉಳಿತಾಯಗಳನ್ನು ಕೂಡ ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಸೊ ಉಳಿತಾಯಗಳು ಹೆಚ್ಚಾಗ್ತಾ ಹೋದಂತೆ ಬ್ಯಾಂಕ್ದವ್ರು ಏನ್ ಮಾಡ್ಬೇಕಾಗತ್ತೆ, ಬಡ್ಡಿ ದರವನ್ನ ಕಡಿಮೆ ಮಾಡ್ಬೇಕಾಗತ್ತೆ. ಹೌದಾ? ಹೀಗೆ ಬಡ್ಡಿ ದರ ಅನ್ನೋದು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಅನ್ನೋದು ಸೇರ್ ಅವರ ಅಭಿಪ್ರಾಯ. ಇನ್ನು ವಾಟ್ ಹಿ ಟಾಕ್ಸ್, ಎಕ್ಸಿಸ್ಟೆನ್ಸ್ ಆಫ್ ಲೇಬರ್ ಮಾರ್ಕೆಟ್, ಶ್ರಮದ ಮಾರುಕಟ್ಟೆ. ಶ್ರಮದ ಮಾರ್ಕೆಟ್ ಅಂದ್ರೆ ಕೆಲಸ ಮಾಡಲು ಇಚ್ಛಿಸುವ ಎಲ್ಲರಿಗೂ ಕೆಲಸ ಲಭ್ಯ ಇರುತ್ತೆ. ನಿರ್ದಿಷ್ಟ ವೇತನ ಅಥವಾ ನಿರ್ದಿಷ್ಟ ಕೂಲಿ ದರದಲ್ಲಿ ಕೆಲಸ ಮಾಡಲು ಇಚ್ಛಿಸುವ ಎಲ್ಲರಿಗೂ ಕೆಲಸ ಲಭ್ಯ ಇರುತ್ತೆ. ಸೊ ಈ ಶ್ರಮದ ಮಾರುಕಟ್ಟೆ ಅಂತ ಕರಿಬಹುದು ನಾವೀಗ, ಯಾಕಂದ್ರೆ ಅಲ್ಲಿ ಸಪ್ಲೈ ಆಗ್ತಾ ಇರುತ್ತೆ ಶ್ರಮ ಅಂತ. ಇನ್ನು ಈ ಸೇರ್ ಅವರ ಮಾರುಕಟ್ಟೆ ನಿಯಮವನ್ನ ಒಂದು ಫ್ಲೋ ಚಾರ್ಟ್ ನಿಂದ ನಾವು ನೋಡ್ಬೋದು. ಸಿ ಫಸ್ಟ್ ಒನ್ ಈಸ್ ಜಸ್ಟ್ ಅ ಸೆಕೆಂಡ್. ಸೇರ್ ಅವರ ಮಾರುಕಟ್ಟೆ ನಿಯಮವನ್ನ ಈ ಸರ್ಕ್ಯುಲರ್ ಫ್ಲೋ ಮುಖಾಂತರ ನೋಡ್ಬೋದು. ಮೊದಲನೇದು ಏನ್ ಹೇಳ್ತಾರೆ ಅವರು, ಉತ್ಪಾದಿಸಿರ್ತಕ್ಕಂತ ಎಲ್ಲ ಸರಕುಗಳಿಗೆ ಆಟೋಮೆಟಿಕ್ ಆಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಸೃಷ್ಟಿಯಾಗತ್ತೆ ಅಂತ. ಹೇಗ್ ಸೃಷ್ಟಿ ಆಗತ್ತೆ ಅನ್ನೋದನ್ನ ನೋಡೋಣ. ಸಿ ಅಕಾರ್ಡಿಂಗ್ ಟು ಸೇ, ಈಗ ಒಂದು ಉದಾಹರಣೆ ತಗೋಣ ಇಲ್ಲಿ. ಪ್ರೊಡಕ್ಷನ್ ಆಫ್ ಗೂಡ್ಸ್ ವರ್ತ್ ₹10,000 crores, ಅಂದ್ರೆ 10,000 ಕೋಟಿ ರೂಪಾಯಿಗಳ ಸರಕುಗಳ ಉತ್ಪಾದನೆ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಈ 10,000 ರೂಪಾಯಿಗಳಷ್ಟು ಸರಕದ ಮೌಲ್ಯ ಇದೆ. ಈ ಸರಕುಗಳ ಮೌಲ್ಯವನ್ನ ಯಾವ ಆಧಾರದ ಮೇಲೆ ನಾವು ಅಳತೆ ಮಾಡ್ತೀವಿ ಅಂತ ಹೇಳಿದ್ರೆ, ಉತ್ಪಾದನಾಂಗಗಳನ್ನ ಎಷ್ಟು ಬಳಸಿರ್ತೀವಿ ಅದರ ಆಧಾರದ ಮೇಲೆ ಅಳತೆ ಮಾಡಿರ್ತೀವಿ. ಸೊ ಇದೆಲ್ಲ ಏನು 10,000 ರೂಪಾಯಿ ಮೌಲ್ಯದ ಸರಕುಗಳು ಉತ್ಪಾದನೆ ಆಗಿದ್ವು, 10,000 ರೂಪಾಯಿ ಆದಾಯದ ರೂಪದಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಗೆ ಹೋಗುತ್ತೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಉತ್ಪಾದನಾಂಗಗಳು. ಈ ಉತ್ಪಾದನಾಂಗಗಳಿಗೆ ಹೋಗುತ್ತೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಯಾವ ರೂಪದಲ್ಲಿ? ರೆಂಟ್, ವೇಜ್, ಇಂಟ್ರೆಸ್ಟ್ ಅಂಡ್ ಪ್ರಾಫಿಟ್ ರೂಪದಲ್ಲಿ. ಹೌದಾ? ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭದ ರೂಪದಲ್ಲಿ ಉತ್ಪಾದನಾಂಗಗಳಿಗೆ ಹೋಗುತ್ತೆ. ಸೊ ಏನೆಲ್ಲ ಸರಕುಗಳನ್ನ ಉತ್ಪಾದನೆ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಒಂದು ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದೀವಿ, ಉತ್ಪಾದನೆ ಕೈಗೊಳ್ತಾ ಇದೀವಿ. ಆ ಉತ್ಪಾದನೆಯ ಕಾರಣದಿಂದ ಒಂದು 10,000 ರೂಪಾಯಿ ಮೌಲ್ಯದ ಸರಕುಗಳು ಉತ್ಪಾದನೆ ಆಗಿದೆ. ಆ 10,000 ರೂಪಾಯಿಗಳು ಎಲ್ಲಿ ಹೋಗುತ್ತೆ? ಅದು ಉತ್ಪಾದನಾಂಗಗಳಿಗೆ ಹೋಗುತ್ತೆ. ಉತ್ಪಾದನಾಂಗಗಳು ಯಾವುದು? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್. ರೈಟ್. ಈ ಉತ್ಪಾದನಾಂಗಗಳಿಗೆ ಹೋಗುತ್ತೆ. ಅಂದ್ರೇನು? ಉತ್ಪಾದನಾಂಗಗಳಿಗೆ ಹೋಗ್ತಕ್ಕಂತ ಪ್ರತಿಫಲ ಏನು? ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ. ಸೊ ಉತ್ಪಾದನಾಂಗಗಳಿಗೆ ಈ ಹಣ ಹೋದಾಗ, 10,000 ರೂಪಾಯಿ ಹೋದಾಗ, ಈ ಉತ್ಪಾದನಾಂಗಗಳು ಏನ್ ಮಾಡುತ್ತೆ? ಈಗ ಈ ಉತ್ಪಾದನಾಂಗಗಳು ಏನ್ ಮಾಡುತ್ತೆ?
ಇವರು ತಮಗ್ ಬೇಕಾದಂತ ಸರಕು ಸೇವೆಗಳನ್ನ ತಗೊಳ್ತಾರೆ. ಸೊ ಡಿಮಾಂಡ್ ಫಾರ್ ಗೂಡ್ಸ್ ವರ್ತ್ ₹10,000 ಇಸ್ ಕ್ರಿಯೇಟೆಡ್. ಮಾರುಕಟ್ಟೆಯಲ್ಲಿ 10,000 ರೂಪಾಯಿಗಳಷ್ಟು ಸರಕುಗಳನ್ನ ಕೊಳ್ಳುವ ಸಾಮರ್ಥ್ಯ ಇವರು ಬಳಿ ಇಟ್ಕೊಂಡಿದೆ. ಇವ್ರೇನ್ ಮಾಡ್ತಾರೆ, 10,000 ರೂಪಾಯಿಗಳನ್ನ ಖರ್ಚು ಮಾಡಿ ಅಥವಾ 10,000 ಕೋಟಿಗಳನ್ನ ಖರ್ಚು ಮಾಡಿ ಸರಕುಗಳನ್ನ ಕೊಂಡ್ಕೊಳ್ಳೋಕೆ ಸಿದ್ಧ ಆಗ್ತಾರೆ. ರೈಟ್. ಈಗ ಇವ್ರು ಉತ್ಪಾದನೆ ಏನ್ ಮಾಡಿರ್ತಾರಲ್ಲ, ಈ ಸರಕುಗಳು ಮಾರುಕಟ್ಟೆಗೆ ಬರುತ್ತೆ. ಎಷ್ಟು ರೂಪಾಯಿ ಸರಕುಗಳವು? 10,000 ಕೋಟಿ ರೂಪಾಯಿಗಳ ಸರಕುಗಳು ಮಾರುಕಟ್ಟೆಗೆ ಬರುತ್ತೆ. ಸೊ ಇವರು ಮಾರುಕಟ್ಟೆಗೆ ಉತ್ಪಾದಕರು ಸರಕುಗಳನ್ನ ತಗೊಂಡ್ ಬರ್ತಾರೆ. 10,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇವರು ಆ ಸರಕುಗಳನ್ನ ಕೊಂಡ್ಕೊಳ್ತಾರೆ. ರೈಟ್. ಇಲ್ಲಿಂದ ಉತ್ಪಾದಕರಿಂದ ಏನ್ ಪೂರೈಕೆ ಆಗ್ತಾ ಇದೆಯೋ ಅದು ಆಟೋಮೆಟಿಕ್ ಆಗಿ ಬೇಡಿಕೆಯನ್ನ ಸೃಷ್ಟಿಸ್ತಾ ಇದೆ. ರೈಟ್. ಇದು ಇದು ಸೇರ್ ಅವರ ನಿಯಮ. ಸೊ ಉತ್ಪಾದನೆ ಆಗ್ತಕ್ಕಂತ 10,000 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳಿಗೆ 10,000 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಉತ್ಪಾದಕರು ಪೂರೈಸ್ತಾರೆ, ಸಪ್ಲೈ ಮಾಡ್ತಾರೆ. ಎಲ್ಲಿ? ಮಾರ್ಕೆಟ್ ಅಲ್ಲಿ. ಈಗ ಈ 10,000 ಕೋಟಿ ರೂಪಾಯಿ ಸರಕುಗಳನ್ನ ಮಾರುಕಟ್ಟೆಯಲ್ಲಿ ಸಪ್ಲೈ ಮಾಡಿರ್ತಾರೋ ಅಷ್ಟೇ ಪ್ರಮಾಣದ ಆದಾಯ ಯಾರಿಗೆ ಹೋಗಿರುತ್ತೆ? ಉತ್ಪಾದನಾಂಗಗಳಿಗೆ ಹೋಗಿರುತ್ತೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗೆ. ಯಾವ ರೂಪದಲ್ಲಿ? ರೆಂಟ್, ವೇಜ್, ಇಂಟ್ರೆಸ್ಟ್, ಪ್ರಾಫಿಟ್ ರೂಪದಲ್ಲಿ. ರೈಟ್. ಆ 10,000 ಕೋಟಿ ರೂಪಾಯಿಗಳನ್ನೆಲ್ಲ ತಗೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾರ್ಕೆಟ್ ಹೋಗಿ ಸರಕು ಸೇವೆಗಳನ್ನ ತಗೊಳ್ಳೋದಕ್ಕೆ ಸಿದ್ಧ ಆಗ್ತಾರೆ. ಸೊ ಬೇಡಿಕೆ ನಿರ್ಮಾಣ ಆಯ್ತು. ಎಷ್ಟು ರೂಪಾಯಿದು? 10,000 ಕೋಟಿ ರೂಪಾಯಿಗಳಷ್ಟು ಬೇಡಿಕೆ ಸೃಷ್ಟಿ ಆಗತ್ತೆ. ಇದರಿಂದ ಇವ್ರೇನ್ ಮಾಡ್ತಾರೆ, ಇಲ್ಲಿ ಪೂರೈಕೆ ಆದಂತಹ ಸರಕುಗಳನ್ನ ಕೊಂಡ್ಕೊಳ್ತಾರೆ. ರೈಟ್. ಇಲ್ಲಿ ಪೂರೈಕೆ ಆದಂತಹ ಸರಕುಗಳನ್ನ ಕೊಂಡ್ಕೊಳ್ತಾರೆ. ಸೊ ದಿಸ್ ಈಸ್ ವಾಟ್ ಲಾ ಆಫ್ ಸಪ್ಲೈ ಸೇಸ್. ಎಷ್ಟು ಉತ್ಪಾದನೆ ಆಗಿರುತ್ತೋ ಅಷ್ಟು ಬೇಡಿಕೆ ಆಟೋಮೆಟಿಕ್ ಆಗಿ ಸೃಷ್ಟಿ ಆಗುತ್ತೆ. ಈ 10,000 ರೂಪಾಯಿ ಸರಕುಗಳು ಉತ್ಪಾದನೆ ಆಗಿತ್ತು, ಅಷ್ಟೇ ಬೇಡಿಕೆ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ? ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್ ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ವಾಟ್ JB say, whatever is produced is sold in the market. ಏನೆಲ್ಲ ಉತ್ಪಾದನೆ ಮಾಡಲಾಗುತ್ತೋ ಅದೆಲ್ಲವೂ ಮಾರ್ಕೆಟ್ ಅಲ್ಲಿ ಮಾರಾಟ ಆಗತ್ತೆ ಅಂತ. ರೈಟ್. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ಈಗ 5,000 ರೂಪಾಯಿ ಬೆಲೆ ಬಾಳುವ ಒಂದು ಸರಕುಗಳನ್ನ ಉತ್ಪಾದನೆ ಮಾಡಿದೀವಿ ಅಂತ ಹೇಳ್ತೀವಿ. ಆ ಸರಕುಗಳ ಬೆಲೆ, ಉತ್ಪಾದನೆ ಆದಂತ ಸರಕುಗಳ ಬೆಲೆಗಳೆಷ್ಟು? 5,000 ರೂಪಾಯಿ. ಆ 5,000 ರೂಪಾಯಿ ಯಾರಿಗೆ ಹೋಗುತ್ತೆ? ಉತ್ಪಾದನಾಂಗಗಳಿಗೆ ಹೋಗುತ್ತೆ. ರೈಟ್. ಈಗ ಉತ್ಪನ್ನದ ಪೂರೈಕೆ ಎಷ್ಟಾಯ್ತು? 5,000 ರೂಪಾಯಿ ಮೌಲ್ಯದ ಸರಕುಗಳ ಉತ್ಪಾದನೆ ಅಥವಾ ಸರಕುಗಳು ಲಭ್ಯ ಆಯ್ತು ಮಾರುಕಟ್ಟೆಯಲ್ಲಿ. 5,000 ರೂಪಾಯಿ ಒಂದ್ ಕಡೆ ಉತ್ಪಾದನಾಂಗಗಳಿಗೆ ಹೋಗ್ತಾ ಇದೆ, ಇನ್ನೊಂದ್ ಕಡೆ 5,000 ರೂಪಾಯಿದಷ್ಟು ಮೌಲ್ಯಗಳು ಮಾರ್ಕೆಟ್ಗೆ ಬರ್ತಾ ಇದೆ. ಸೊ ಹಂಗಂದ್ರೆ ಈ ಉತ್ಪಾದನಾಂಗಗಳು ಆ 5,000 ರೂಪಾಯಿ ಮೌಲ್ಯದ ಸರಕುಗಳನ್ನ ಏನ್ ಮಾಡ್ತಾರೆ? ಮಾರ್ಕೆಟ್ ಇಂದ ಕೊಂಡುಕೊಳ್ತಾರೆ. ರೈಟ್. ಸರಳವಾಗಿ ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲೆಟ್ ಮೀ what they do is they go and buy these goods in the market. 5,000 ರೂಪಾಯಿದಷ್ಟು ಗೂಡ್ಸ್ ಅನ್ನ ತಗೊಂಡ್ಬಿಡ್ತಾರೆ. ಎಲ್ಲಿ? ಉತ್ಪಾದನಾಂಗಗಳೆಲ್ಲ ಹೋಗಿ. ಅದೇನು ಮಾರ್ಕೆಟ್ ಅಲ್ಲಿ ಏನ್ ಪ್ರೊಡಕ್ಷನ್ ಆಗಿರುತ್ತೋ ಅಷ್ಟೇ ಪ್ರಮಾಣದ ಆದಾಯ ಜನರಿಗೆ ಹೋಗಿ ಉತ್ಪಾದನಾಂಗಗಳಿಗೆ ಹೋಗಿರುತ್ತೆ. ಆ ಉತ್ಪಾದನಾಂಗಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಅದೆಲ್ಲ ಹಣವನ್ನ ಖರ್ಚು ಮಾಡಿ ಮಾರ್ಕೆಟ್ ಅಲ್ಲಿ ಸರಕು ಸೇವೆಗಳನ್ನ ಕೊಂಡ್ಕೊಳ್ತಾರೆ. ರೈಟ್. ಹೀಗೆ ಬೇಡಿಕೆ ಅಥವಾ ಪೂರೈಕೆ ಅನ್ನೋದು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತೆ ಅನ್ನೋದು. ಈಗ ಈ ನಿಯಮ ಎಲ್ಲಿ ಅನ್ವಯ ಆಗತ್ತೆ ಅಂತ ಹೇಳಿದ್ರೆ, ಎಲ್ಲಿ ಯಾವ ಮಾರುಕಟ್ಟೆಗೆ ಮುಕ್ತ ಮಾರುಕಟ್ಟೆಯ ವ್ಯವಸ್ಥೆ ಆಗಿರುತ್ತೋ ಅಲ್ಲಿ ಫ್ರೀ ಮಾರ್ಕೆಟ್ ಇರಬೇಕು. ಅಲ್ಲಿ ಯಾವುದೇ ರೀತಿಯಾದಂತ ನಿರ್ಬಂಧನಗಳು ಇರಬಾರ್ದು, ಯಾವುದೇ ರೀತಿ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು. ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ, ಮುಕ್ತ ಮಾರುಕಟ್ಟೆಯಲ್ಲಿ ಈ ನಿಯಮ ಅನ್ವಯ ಆಗತ್ತೆ. ರೈಟ್. ಸರ್ಕಾರ ಏನಾದ್ರೂ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಈ ನಿಯಮ ಅನ್ವಯ ಆಗೋದಿಲ್ಲ, ಅಥವಾ ಈ ನಿಯಮ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತೀವಿ. ಇನ್ನು ಪರ್ಫೆಕ್ಟ್ ಕಾಂಪಿಟೇಷನ್ ಇದೆ. ಅವ್ರ ಒಂದು ಕಲ್ಪನೆ ಮಾಡ್ಕೊಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಸ್ತಿತ್ವ ಇರುತ್ತೆ ಅಂತ. ಎಲ್ಲಿ? ಉತ್ಪನ್ನದ ಮಾರುಕಟ್ಟೆಯಲ್ಲಿ ಮತ್ತು ಉತ್ಪಾದನಾಂಗಗಳ ಮಾರುಕಟ್ಟೆ. ಉತ್ಪನ್ನದ ಮಾರುಕಟ್ಟೆ ಇರ್ಬೋದು ಅಥವಾ ಉತ್ಪಾದನಾಂಗಗಳ ಮಾರುಕಟ್ಟೆ ಇರ್ಬೋದು. ಎರಡೂ ಮಾರುಕಟ್ಟೆಗಳಲ್ಲಿ ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಿಲ್ಲ. ರೈಟ್ ಸರ್. ಇದು ಸೇರ್ ಅವರ ಮಾರುಕಟ್ಟೆ ನಿಯಮವನ್ನ ಹೇಳಿದ್ದೀನಿ. ಎಂಪ್ಲಾಯ್ಮೆಂಟ್ ಹೆಂಗ್ ರಿಲೇಟ್ ಮಾಡೋದು? ಈಗ ಪ್ರೊಡಕ್ಷನ್ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಏನಾಗತ್ತೆ? ಇನ್ಕಮ್ಸ್ ಕೂಡ ಹೆಚ್ಚಾಗತ್ತೆ. ಇನ್ಕಮ್ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಕೂಡ ಹೆಚ್ಚಿಗೆ ಸಪ್ಲೈ ಆಗತ್ತೆ.
ಗೂಡ್ಸ್ ಅಂಡ್ ಸರ್ವಿಸಸ್ ಕೂಡ ಹೆಚ್ಚಿಗೆ ಸಪ್ಲೈ ಆಗುತ್ತೆ. ಇದರಿಂದ ಎಂಪ್ಲಾಯ್ಮೆಂಟ್ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಏನು, ಆಟೋಮೆಟಿಕ್ ಆಗಿ ಮಾರ್ಕೆಟ್ ಅಲ್ಲಿ ಸಪ್ಲೈ ಮತ್ತು ಡಿಮಾಂಡ್ ಫೋರ್ಸಸ್ ಅಡ್ಜಸ್ಟ್ ಆಗ್ತಾ ಇರುತ್ತೆ ಅನ್ನೋದು ಹೇಳೋದಾದ್ರೆ. ನಾವು ಲೆಟಸ್ ಇದೆ ಇಂಪ್ಲಿಕೇಶನ್ಸ್. ಈ ಸೂಚ್ಯಾರ್ಥಗಳನ್ನ ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಸರಳವಾಗಿ ನಮ್ಗೆ ಈ ಸಿದ್ಧಾಂತದ ಏನಿದೆ, ಸಿದ್ಧಾಂತದ ಒಂದು ಮೇನ್ ಥೀಮ್ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಸ್ವಯಂ ಚಾಲಿತ ಹೊಂದಾಣಿಕೆ ಆಗತ್ತೆ ಅರ್ಥವ್ಯವಸ್ಥೆಯಲ್ಲಿ ಅನ್ನೋದು ಯಾರ್ದು, ಸೇರ್ ಅವರ ವಾದ. ಸ್ವಯಂ ಚಾಲಿತ ಹೊಂದಾಣಿಕೆ, ಆಟೋಮೆಟಿಕ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು? ಸೇ ಅವರ ಮಾರುಕಟ್ಟೆ ನಿಯಮದ ಪ್ರಕಾರ ಅರ್ಥವ್ಯವಸ್ಥೆಯು ಸ್ವಯಂ ಚಾಲಿತವಾಗಿರುತ್ತದೆ. ಅಂದ್ರೆ ಪೂರೈಕೆಯು ಬೇಡಿಕೆಯನ್ನ ಸೃಷ್ಟಿಸುವುದರಿಂದ ಆರ್ಥಿಕತೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆ ಎರಡೂ ಅಂಶಗಳು ಸಮಾನವಾಗಿರುತ್ತೆ. ಅಂದ್ರೆ ಪೂರೈಕೆ ಬೇಡಿಕೆ ಸಮಾನ ಆಗಿರ್ತಕ್ಕಂಥ ಒಂದು ಸ್ಥಿತಿ ಉಂಟಾಗತ್ತೆ. ಯಾವ ಕಾರಣದಿಂದ? ಬೇಡಿಕೆ ಮತ್ತು ಪೂರೈಕೆ ಅಂಶಗಳಲ್ಲಿನ ಹೊಂದಾಣಿಕೆ ಕಾರಣದಿಂದ. ಇದೇ ಪಾಯಿಂಟ್ ಅನ್ನ ಎಂಪ್ಲಾಯ್ಮೆಂಟ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ದಲ್ಲಿ ಕ್ಲಾಸಿಕಲ್ ಎಕನಾಮಿಕ್ಸ್ ಪ್ರತಿಪಾದಿಸಿದ್ರು ಅಂತ ನಾನು ಹಿಂದೆ ಹೇಳಿದ್ದೆ ಕ್ಲಾಸಲ್ಲಿ. ಬೇಡಿಕೆ ಮತ್ತು ಪೂರೈಕೆ ಅಂಶಗಳು. ಈಗ ಶ್ರಮದ ಬೇಡಿಕೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಕೂಲಿ ದರಗಳು ಹೆಚ್ಚಾಗುತ್ತೆ. ಶ್ರಮದ ಬೇಡಿಕೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಕೂಲಿಯ ದರಗಳು ಕಡಿಮೆ ಶ್ರಮದ ಪೂರೈಕೆ ಮತ್ತು ಶ್ರಮದ ಬೇಡಿಕೆ ಎರಡು ಅಂಶಗಳು ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅಥವಾ ಹೊಂದಾಣಿಕೆ ಮಾಡ್ಕೊಂಡು ಸಮತೋಲನವನ್ನ ಸಾಧಿಸುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಅಂದ್ರೆ ಆರ್ಥಿಕತೆಯ ಸ್ವಯಂ ಚಾಲಿತ ಹೊಂದಾಣಿಕೆಯು ಸಮತೋಲನ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ರೈಟ್. ಇಲ್ಲಿ ಸ್ವಯಂ ಚಾಲಿತ ಆಗಿರೋದ್ರಿಂದ ಇಲ್ಲಿ ಹೊರಗಿನ ಶಕ್ತಿ ಅಂದ್ರೆ ಸರ್ಕಾರದ ಭಾಗಿತ್ವ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಒಂದು ಬಾಹ್ಯ ಹಸ್ತಕ್ಷೇಪ ಇರೋದಿಲ್ಲ. ಮುಕ್ತವಾಗಿ ಅರ್ಥವ್ಯವಸ್ಥೆ ಸ್ವಯಂ ಚಾಲಿತವಾಗಿ ನಡೀತಾ ಹೋಗುತ್ತೆ. ರೈಟ್. ಇನ್ನು ಎರಡನೇದು, ನೋ ಪಾಸಿಬಿಲಿಟಿ ಆಫ್ ಜನರಲ್ ಓವರ್ ಪ್ರೊಡಕ್ಷನ್ ಅಂತ. ಈಗಾಗಲೇ ನಾನು ಹೇಳಿದೆ, ಏನು ಸಾರ್ವತ್ರಿಕ ಅಧಿಕ ಉತ್ಪಾದನೆ ಆಗೋದು ಸಾಧ್ಯತೆ ಇಲ್ಲ ಅರ್ಥವ್ಯವಸ್ಥೆ ಅನ್ನೋ ಒಂದು ಸೇರ್ ಅವರ ಅಭಿಪ್ರಾಯವಾಗಿದೆ. ಸೊ ಸೇ ಅವರ ನಿಯಮದ ಪ್ರಕಾರ ಸಾರ್ವತ್ರಿಕ ಮಿತಿ ಮೀರಿದ ಉತ್ಪಾದನೆ ಸಾಧ್ಯವಿಲ್ಲ ಅನ್ನೋದು ಯಾಕಪ್ಪ ಅಂತ ಹೇಳಿದ್ರೆ ಪೂರೈಕೆ ತನ್ನ ಬೇಡಿಕೆಯನ್ನ ತಾನೇ ಸೃಷ್ಟಿಸಿಕೊಳ್ಳೋದ್ರಿಂದ ಅಥವಾ ಸೃಜಿಸಿಕೊಳ್ಳೋದ್ರಿಂದ ಅವು ಎರಡು ಪರಸ್ಪರ ಸಮವಾಗಿರುತ್ತೆ. ಅದು ಪೂರೈಕೆ ಮತ್ತು ಬೇಡಿಕೆಗಳು ಏನೆಲ್ಲ ಉತ್ಪಾದನೆ ಆಗಿರುತ್ತೋ ಅದಕ್ಕೆ ಬೇಡಿಕೆ ಸಮ ಆಗುತ್ತೆ ಅಂತ. ಒಂದ್ ವೇಳೆ ಪೂರೈಕೆ ಬೇಡಿಕೆಗಿಂತ ಅಧಿಕವಾಗಿದ್ದಲ್ಲಿ ಅಂದ್ರೆ ಪೂರೈಕೆ ಹೆಚ್ಚಾದಲ್ಲಿ ಏನಾಗತ್ತೆ? ಬೆಲೆಗಳು ಕಡಿಮೆ ಆಗತ್ತೆ. ನೋಡ್ರಿ, ಸರಕುಗಳ ಉತ್ಪಾದನೆ ಹೆಚ್ಚಾಯ್ತು ಅಂತ ಹೇಳಿದ್ರೆ ಅರ್ಥವ್ಯವಸ್ಥೆಯಲ್ಲಿ ಬೆಲೆಗಳು ಕಡಿಮೆ ಆಗತ್ತೆ. ಬೆಲೆಗಳು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗತ್ತೆ. ಹೌದಾ? ಸೊ ಬೇಡಿಕೆ ಹೆಚ್ಚಾದಾಗ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ಒಂದು ಹಂತದಲ್ಲಿ ಬಂದು ಸಮತೋಲನವನ್ನ ಸಾಧಿಸುತ್ತೆ. ಆದ್ರಿಂದ ರವರ ನಿಯಮದ ಪ್ರಕಾರ ಮುಕ್ತ ಉದ್ಯಮ ಮಾರುಕಟ್ಟೆಯ ಅರ್ಥವ್ಯವಸ್ಥೆಗಳಲ್ಲಿ ಸಾರ್ವತ್ರಿಕ ಮಿತಿ ಮೀರಿದ ಉತ್ಪಾದನೆ ಅನ್ನೋದು ತಾರ್ಕಿಕವಾಗಿ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಸರಳ ಅಂದ್ರೇನು? ಜನರಲ್ ಓವರ್ ಪ್ರೊಡಕ್ಷನ್ ಸಾಧ್ಯ ಇಲ್ಲ. ಹೆಂಗಿಲ್ಲ? ಉದಾಹರಣೆಗೆ ಒಂದು ವೇಳೆ ಯಾವುದೇ ಒಂದು ಕಾರಣದಿಂದ ಉತ್ಪಾದನೆ ಅಂದ್ರೆ ಕ್ಯೂ ಅಂತ ಏನ್ ಹೇಳ್ತೀವಿ, ಉತ್ಪಾದನೆ ಹೆಚ್ಚಾಯ್ತು ಅಂತ ಇಟ್ಕೊಡ್ರಿ. ಅಂದ್ರೆ ಸರಕು ಸೇವೆಗಳ ಪೂರೈಕೆ ಹೆಚ್ಚಾಗಿದೆ ಅಂತ, ಸಪ್ಲೈ ಹೆಚ್ಚಾಗಿದೆ ಅಂತ. ಈಗ ಪೂರೈಕೆ ಹೆಚ್ಚಾಯ್ತು, ಪೂರೈಕೆ ಹೆಚ್ಚಾದ ಕಾರಣದಿಂದ ಬೆಲೆಗಳೇನಾಗತ್ತೆ? ಕಡಿಮೆ ಆಗುತ್ತೆ. ಬೆಲೆಗಳು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಜನರು ಹೆಚ್ಚಿಗೆ ಬೇಡಿಕೆಯನ್ನ ಇಡ್ತಾರೆ, ಅಂದ್ರೆ ಜನರು ಹೆಚ್ಚಿಗೆ ಕೊಂಡ್ಕೊಳ್ತಾರೆ. ರೈಟ್. ಹೀಗೆ ಪೂರೈಕೆ ಮತ್ತು ಬೇಡಿಕೆ ಅಂಶಗಳು ಸಮತೋಲನವನ್ನ ಸಾಧಿಸುತ್ತೆ. ಒಂದು ವೇಳೆ ಪೂರೈಕೆ ಸಪ್ಲೈ ಕಡಿಮೆ ಆಯ್ತು, ಸರಕು ಸೇವೆಗಳ ಉತ್ಪಾದನೆ ಕಡಿಮೆ ಆಯ್ತು, ಅದರ ಪೂರೈಕೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಬೆಲೆಗಳು ಹೆಚ್ಚಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಬೆಲೆಗಳು ಹೆಚ್ಚಾದಾಗ ಜನರು ಕಡಿಮೆ ಕೊಂಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇದೆಲ್ಲ ಹೋಗಿ ನಿಲ್ಲತ್ತೆ ಅಂತ ಹೇಳಿದ್ರೆ ಎಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಸಮತೋಲನವನ್ನ ಸಾಧಿಸಬಹುದು, ಬೆಲೆಯಲ್ಲಿ ಮತ್ತೆ ಅಡ್ಜಸ್ಟ್ಮೆಂಟ್ಸ್ ಆಗತ್ತೆ, ಹೊಂದಾಣಿಕೆ ಆಗತ್ತೆ ಮತ್ತು ಪೂರೈಕೆ ಮತ್ತು ಬೇಡಿಕೆ ಅಂಶಗಳು ಸಮತೋಲನಕ್ಕೆ ಜಾರತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳೋದು. ಇನ್ನು ನೋ ಜನರಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಸಾರ್ವತ್ರಿಕ ನಿರುದ್ಯೋಗ ಸಾಧ್ಯವಿಲ್ಲ ಅನ್ನೋದು ಮತ್ತೊಂದು ವಾದ. ಮುಕ್ತ ಪೈಪೋಟಿ ಆರ್ಥಿಕತೆಗಳಲ್ಲಿ ಸೇರ್ ಅವ್ರು ಏನ್ ಹೇಳ್ತಾರೆ, ಈ ತರ ಸಾರ್ವತ್ರಿಕ ನಿರುದ್ಯೋಗ ಸಾಧ್ಯ ಇಲ್ಲ ಅಂತ. ಇದನ್ನೇ ನಾವು ಕ್ಲಾಸಿಕಲ್ ಥಿಯರಿಯಲ್ಲಿ ನೋಡಿದ್ವಿ. ಯಾಕಂದ್ರೆ ಪೂರೈಕೆಯು ಬೇಡಿಕೆಗೆ ಸಮವಾಗಿರುತ್ತದೆ. ಒಂದು ವೇಳೆ ನಿರುದ್ಯೋಗ ಸಂಭವಿಸಿದರೂ ಕೂಡ ಕೂಲಿ ದರದಲ್ಲಿನ
ಕಡಿತ ಅಂದ್ರೆ ಕೂಲಿ ದರ ಕಡಿಮೆ ಮಾಡೋದು, ಕೂಲಿ ದರದಲ್ಲಿನೇ ಕಡಿತ ಮಾಡೋದ್ರಿಂದ ಪೂರ್ಣೋದ್ಯೋಗದ ಮಟ್ಟವನ್ನ ಸಂಸ್ಥಾಪಿಸಬಹುದಾಗಿದೆ ಅಥವಾ ಮರುಸ್ಥಾಪಿಸಬಹುದಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಒಂದು ವೇಳೆ ನಿರುದ್ಯೋಗ ಆಗಿತ್ತು ಅರ್ಥವ್ಯವಸ್ಥೆಯಲ್ಲಿ ಅಂತ ಹೇಳಿದ್ರೆ ಕೂಲಿ ದರವನ್ನ ಸ್ವಲ್ಪ ಕಡಿತ ಮಾಡ್ರಿ ಅಥವಾ ಕಡಿಮೆ ಮಾಡ್ರಿ, ಅದರಿಂದ ಹೆಚ್ಚಿನ ಜನರಿಗೆ ಉದ್ಯೋಗ ಕೊಡ್ರಿ. ಹೆಚ್ಚಿನ ಜನರಿಗೆ ಉದ್ಯೋಗ ತಗೊಂಡಾಗ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಹೆಚ್ಚಾಗತ್ತೆ, ಪೂರ್ಣೋದ್ಯೋಗವನ್ನ ನಾವು ಮರುಸ್ಥಾಪಿಸಬಹುದು ಅನ್ನೋದು ಸೇರ್ ಅವರ ಏನು ಸಿದ್ಧಾಂತ ಅಥವಾ ಅವರೊಂದು ಪರಿಕಲ್ಪನೆ. ಆದ್ದರಿಂದ ಕೂಲಿ ದರದಲ್ಲಿನ ಹೊಂದಾಣಿಕೆಯ ಕಾರಣದಿಂದಾಗಿ ಪೂರ್ಣೋದ್ಯೋಗವನ್ನ ಸ್ಥಾಪಿಸಬಹುದು ಅನ್ನೋದು ಸೇರ್ ಅವರ ಒಂದು ತತ್ವ. ಇನ್ನು ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಸಮರ್ಪಕ ಬಳಕೆ ಸಾಧ್ಯ ಅನ್ನೋದು ಮತ್ತೊಂದು ಸೂಚ್ಯಾರ್ಥವಾಗಿದೆ. ಅಂದ್ರೆ ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳೋದ್ರಿಂದ ಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ ಅವಕಾಶಗಳು ಸಿಗತ್ತೆ. ಅಂದ್ರೆ ಇವನ್ನ ಸಂಪನ್ಮೂಲಗಳನ್ನ ಸಮರ್ಥ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮುಕ್ತ ಆರ್ಥಿಕ ವ್ಯವಸ್ಥೆ ಇರಬೇಕು ಅನ್ನೋದು ಕೂಡ ಸೇರ್ ಅವರ ವಾದ ಆಗಿತ್ತು. ಇನ್ನು ಉಳಿತಾಯ ಮತ್ತು ಹೂಡಿಕೆಯ ನಡುವಿನ ಸಮಾನತೆ, ಈಗಾಗಲೇ ಹೇಳಿದೆ ಬಡ್ಡಿ ದರದ ಕಾರಣದಿಂದಾಗಿ ಉಳಿತಾಯ ಮತ್ತು ಹೂಡಿಕೆಗಳು ಸಮ ಆಗಿರುತ್ತೆ ಅಂತ. ಅಂದ್ರೆ ಇಲ್ಲಿ ಬಡ್ಡಿ ದರ ಅದು ಬಹಳ ನಮ್ಯವಾಗಿ ವರ್ತಿಸುತ್ತೆ. ಅಂದ್ರೆ ಏನು, ಸೂಕ್ಷ್ಮ ಬದಲಾವಣೆಗಳಿಂದಾಗಿ, ಬಡ್ಡಿ ದರದಲ್ಲಿ ಸೂಕ್ಷ್ಮ ಬದಲಾವಣೆಗಳಿಂದಾಗಿ ಉಳಿತಾಯ ಮತ್ತು ಹೂಡಿಕೆಗಳಲ್ಲಿ ಬದಲಾವಣೆಗಳು ಸಂಭವಿಸ್ತಾ ಇರುತ್ತೆ. ಆದ್ದರಿಂದ ಬಡ್ಡಿ ದರದ ನಮ್ಯತೆಯ ಕಾರಣದಿಂದಾಗಿ ಉಳಿತಾಯ ಹೂಡಿಕೆಗಳು ಸಮಾನವಾಗಿರುತ್ತೆ ಅನ್ನೋದು ಸೇರ್ ಅವರ ವಾದ ಆಗಿದೆ. ಇನ್ನು ಅದರ ಕಾರಣದಿಂದ ಹೂಡಿಕೆ ನಿಯಂತ್ರಣದಲ್ಲಿದೆ ಅಂತ ಹೇಳಿದ್ರೆ ಉತ್ಪಾದನೆ ನಿಯಂತ್ರಣದಲ್ಲಿ ಇರುತ್ತೆ. ಸೊ ಆಟೋಮೆಟಿಕ್ ಅಡ್ಜಸ್ಟ್ಮೆಂಟ್ ಆಗೋದ್ರಿಂದ ಹೂಡಿಕೆ, ಉತ್ಪಾದನೆ ಮತ್ತು ಬೇಡಿಕೆ ಇವೆಲ್ಲವೂ ಸಮತೋಲನದಲ್ಲಿ ಇರುತ್ತೆ. ಬಡ್ಡಿ ದರ ಬಡ್ಡಿ ದರದಲ್ಲಿ ಇರ್ತಕ್ಕಂತ ಒಂದು ರಿಜಿಡಿಟಿ ಹೇಳಕ್ ಆಗೋದಿಲ್ಲ, ನಮ್ಯತೆ ಅಥವಾ ಹೂಡಿಕೆ ಮೇಲೆ ಅಥವಾ ಉಳಿತಾಯಗಳ ಮೇಲೆ ಬೀರ್ತಕ್ಕಂಥ ಪ್ರಭಾವ ಏನಿದೆ ಅದು ಸ್ಥಿರ ಇದ್ದಾಗ ಉತ್ಪಾದನೆ ಕೂಡ, ಹೂಡಿಕೆಗಳು ಕೂಡ ಸ್ಥಿರ ಆಗಿರುತ್ತೆ. ಹೂಡಿಕೆಗಳು ಸ್ಥಿರ ಆದಾಗ ಉತ್ಪಾದನೆ ಕೂಡ ಸ್ಥಿರ ಆಗುತ್ತೆ. ಉತ್ಪಾದನೆ ಸ್ಥಿರ ಇದ್ದಾಗ ಬೇಡಿಕೆ ಕೂಡ ಸ್ಥಿರ ಇರುತ್ತೆ. ಹೀಗೆ ಸಮತೋಲಿತವಾಗಿರುತ್ತೆ ಎಲ್ಲವೂ ಅನ್ನೋದು ಸೇರ್ ಅವರ ಒಂದು ಸೂಚ್ಯಾರ್ಥ. ಇನ್ನು ನ್ಯೂಟ್ರಲ್ ರೋಲ್ ಆಫ್ ಮನಿ ಅಂತ ಹೇಳ್ತೀವಿ, ಅಂದ್ರೆ ಹಣದ ತಟಸ್ಥ್ಯ ನೀತಿ. ಇಲ್ಲಿ ಸೇರ್ ಅವರ ನಿಯಮದ ಪ್ರಕಾರ ಉತ್ಪಾದಿತ ಸರಕುಗಳೆಲ್ಲವೂ ಮಾರಾಟವಾಗಿ ಹೋಗುವುದರಿಂದ ಹಣದ ಪಾತ್ರ ಕೇವಲ ವಿನಿಮಯದ ಮಾಧ್ಯಮವಾಗಿದೆ. ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಸರಕು ಸೇವೆಯನ್ನ ಕೊಳ್ಳೋದು ಮತ್ತು ಮಾರಾಟ ಮಾಡೋದಕ್ಕೆ ಮಾತ್ರ ಅದನ್ನ ಬಳಸಲಾಗತ್ತೆ ವಿನಿಮಯಕ್ಕಾಗಿ. ಅದನ್ನ ಬಿಟ್ಟರೆ ಯಾವುದೇ ರೀತಿಯಾದಂತಹ ಬೇರೆ ಪಾತ್ರಗಳನ್ನ ಹಣ ವಹಿಸೋದಿಲ್ಲ ಅನ್ನೋದು ಸೇರ್ ಅವರ ಅಭಿಪ್ರಾಯ. ರೈಟ್. ಇನ್ನು ನೆಕ್ಸ್ಟ್ ಒನ್ ಈಸ್ ಎಕ್ಸಿಸ್ಟೆನ್ಸ್ ಆಫ್ ಲಾರ್ಜ್ ಮಾರ್ಕೆಟ್. ಸೊ ಎಕ್ಸಿಸ್ಟೆನ್ಸ್ ಆಫ್ ಲಾರ್ಜ್ ಮಾರ್ಕೆಟ್ ಅಂತ ಹೇಳಿದಾಗ ಸೇಸ್ ಲಾ ಆಫ್ ಮಾರ್ಕೆಟ್ ಏನು ಮುಕ್ತ ಒಂದು ಆರ್ಥಿಕ ವ್ಯವಸ್ಥೆಯ ಆಧಾರದ ಮೇಲೆ ನಿಂತ್ಕೊಂಡಿದೆ. ಸೊ ಮುಕ್ತ ಅರ್ಥವ್ಯವಸ್ಥೆಯಲ್ಲಿ ಮಾರ್ಕೆಟ್ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ ಅಂತ. ಸೊ ದೊಡ್ಡ ಮಾರುಕಟ್ಟೆಯ ಅಸ್ತಿತ್ವವನ್ನ ನಾವು ಕಾಣಬಹುದು ಅನ್ನೋದನ್ನ ಸೇರ್ ಅವರು ಪ್ರತಿಪಾದಿಸ್ತಾರೆ. ಇನ್ನು ಸೇರ್ ಅವರ ನಿಯಮದ ವಿಮರ್ಶೆ, ಕ್ರಿಟಿಸಿಸಮ್ಸ್. ಫಸ್ಟ್ ಒನ್ ಇಸ್ ಸಪ್ಲೈ ಡಸ್ ನಾಟ್ ಕ್ರಿಯೇಟ್ ಇಟ್ಸ್ ಓನ್ ಡಿಮಾಂಡ್. ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸುವುದಿಲ್ಲ ಅನ್ನೋದು ಒಂದು ವಾದ. ಅಂದ್ರೆ ಇನ್ನು ಕೆಲವು ಜನ ಎಕನಾಮಿಕ್ಸ್ ಏನ್ ಮಾಡಿದ್ದಾರೆ, ಸೇರ್ ಅವರ ನಿಯಮ ಅದನ್ನ ಕ್ರಿಟಿಸೈಸ್ ಮಾಡ್ತಾ ಬಂದಿದ್ದಾರೆ, ವಿಮರ್ಶೆ ಮಾಡ್ತಾ ಬಂದಿದ್ದಾರೆ. ಯಾಕಂದ್ರೆ ಅವ್ರೇನ್ ಹೇಳ್ತಾರೆ, ಪೂರೈಕೆ ಏನಾಗಿರುತ್ತೋ ಅದಕ್ಕೆ ಆಟೋಮೆಟಿಕ್ ಆಗಿ ಬೇಡಿಕೆ ಸೃಷ್ಟಿ ಆಗತ್ತೆ ಅಂತ. ಇದು ವಾಸ್ತವಿಕವಾಗಿ ಸಾಧ್ಯ ಇಲ್ಲ ಅನ್ನೋದು ಕೆಲವೊಂದಿಷ್ಟು ಅರ್ಥಶಾಸ್ತ್ರಜ್ಞರ ವಾದ. ಅಂದ್ರೆ ಈ ಉದಾಹರಣೆಗೆ ಎಷ್ಟು ಉತ್ಪಾದನೆ ಆಗಿರುತ್ತೋ ಅದನ್ನೆಲ್ಲ ಜನ ಕೊಂಡುಕೊಳ್ತಾರೆ ಅನ್ನೋದು ಕೇವಲ ಒಂದು ಕಲ್ಪನೆ ಅಥವಾ ಊಹೆ ಅಷ್ಟೇ, ಆದ್ರೆ ಅದು ವಾಸ್ತವವಾಗಿ ಸಾಧ್ಯ ಇಲ್ಲ. ರೈಟ್. ಸೆಲ್ಫ್ ಅಡ್ಜಸ್ಟ್ಮೆಂಟ್ ಈಸ್ ನಾಟ್ ಪಾಸಿಬಲ್. ಸ್ವಯಂ ಹೊಂದಾಣಿಕೆ ಸಾಧ್ಯ ಇಲ್ಲ, ಸರ್ಕಾರದ ಹಸ್ತಕ್ಷೇಪ ಬೇಕೇ ಬೇಕಾಗತ್ತೆ. ಅಥವಾ ಯಾವ್ದಾದ್ರು ಬೇರೆ ಬಾಹ್ಯ ಅಂಶಗಳಿಂದ ಅಥವಾ ಬಾಹ್ಯ ಶಕ್ತಿಗಳು ಕಾರ್ಯನಿರ್ವಹಿಸಲೇಬೇಕಾಗತ್ತೆ ಅನ್ನೋದು ಎರಡನೇ ಒಂದು ವಿಮರ್ಶೆ. ಸೆಲ್ಫ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದಾಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಪೂರೈಕೆ ಅಂಶಗಳಿಂದ ಎಲ್ಲಾನು ಸಮತೋಲನ ಸಾಧನೆ ಆಗಿಬಿಡತ್ತೆ ಅನ್ನೋದು ಕ್ಲಾಸಿಕಲ್ ಎಕನಾಮಿಕ್ಸ್ ವಾದ ಆಗಿತ್ತು. ಆದ್ರೆ ಇದು ತಪ್ಪು ಅನ್ನೋದನ್ನ ನಾವು ಕೀನ್ಸ್ ರವರ ಒಂದು ಸ್ಟಡಿಯಲ್ಲಿ ನಾವು ಕಾಣಬಹುದು. ಕೀನ್ಸ್ ರವರು ಏನ್ ಹೇಳ್ತಾರೆ, ಸೆಲ್ಫ್ ಅಡ್ಜಸ್ಟ್ಮೆಂಟ್ ಅನ್ನೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಕ್ಯಾಪಿಟಲಿಸ್ಟ್ ಎಕನಾಮಿಯಲ್ಲಿ ಬೇಸಿಕಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಏನಾಗುತ್ತೆ,
ಈ ಬೇಡಿಕೆ ಪೂರೈಕೆ ಅಂಶಗಳನ್ನ ನಿಯಂತ್ರಣ ಆಗೋದು ಯಾರಿಂದಪ್ಪ ಅಂತ ಹೇಳಿದ್ರೆ ಬಂಡವಾಳಶಾಹಿ. ಅವ್ರೇನ್ ಮಾಡ್ತಾರೆ, ಹೆಚ್ಚಿನ ಸಂಪತ್ತನ್ನ ಅಕ್ಯುಮುಲೇಟ್ ಮಾಡ್ಕೊಂಡು ಕೂಡ್ತಾರೆ. ಸೊ ಲೇಬರ್ ಕ್ಲಾಸ್ಗೆ ಆಗ್ಲಿ ಅಥವಾ ಕೆಳವರ್ಗಕ್ಕಾಗ್ಲಿ ಹಣದ ಚಲಾವಣೆ ಆಗೋದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸೆಲ್ಫ್ ಅಡ್ಜಸ್ಟ್ಮೆಂಟ್ ಅನ್ನೋದು ಅದಕ್ಕೆ ಬಹಳ ಅಡೆತಡೆಗಳು ಬರುತ್ತೆ ಅನ್ನೋದು ಮತ್ತೊಂದು ವಾದ. ಇನ್ನು ದಿ ಅಸಂಪ್ಷನ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಈಸ್ ಅನ್ರಿಯಾಲಿಸ್ಟಿಕ್. ಪರಿಪೂರ್ಣ ಪೈಪೋಟಿ ಪರಿಕಲ್ಪನೆಯು ಅವಾಸ್ತವಿಕವಾಗಿದೆ. ಅವು ಸೇರ್ ಅವರ ನಿಯಮದ ಪ್ರಕಾರ ಅಥವಾ ಕ್ಲಾಸಿಕಲ್ ಎಕನಾಮಿಕ್ಸ್ ನಿಯಮದ ಪ್ರಕಾರ ಏನ್ ನೋಡಿದ್ವಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಸ್ತಿತ್ವ ಇರುತ್ತೆ ಅಥವಾ ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿ ಇರುತ್ತೆ ಅಂತ. ಎಲ್ಲಿ ಉತ್ಪನ್ನದ ಮಾರುಕಟ್ಟೆಯಲ್ಲೂ ಅಸ್ತಿತ್ವದಲ್ಲಿ ಇರುತ್ತೆ, ಆದರೆ ಮತ್ತು ಉತ್ಪಾದನಾಂಗಗಳ ಮಾರುಕಟ್ಟೆಯಲ್ಲೂ ಕೂಡ ಅಸ್ತಿತ್ವದಲ್ಲಿ ಇರುತ್ತೆ. ಬೋತ್ in case of product market as well as factor market, there exists perfect competition according to JB Say as well as the classical economists. ಹೀಗಾಗಿ ವಾಸ್ತವವಾಗಿ ಪರಿಪೂರ್ಣ ಪೈಪೋಟಿ ಅನ್ನೋದು ಅಸ್ತಿತ್ವದಲ್ಲಿ ಇರೋದಿಲ್ಲ, ರೈಟ್? ಪರಿಪೂರ್ಣ ಪೈಪೋಟಿ ಅನ್ನೋದು ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿ ಇರೋದಿಲ್ಲ ಅನ್ನೋದು ಕೆಲವು ಅರ್ಥಶಾಸ್ತ್ರಜ್ಞರ ವಾದ ಆಗಿತ್ತು. ಆ ಒಂದು ಅದನ್ನ ಆಧಾರವಾಗಿ ಇಟ್ಕೊಂಡು ಸೇರ್ ಅವರ ನಿಯಮವನ್ನ ಮತ್ತು ಸಂಪ್ರದಾಯ ಪಂಥದ ನಿಯಮವನ್ನ ಕ್ರಿಟಿಸೈಸ್ ಮಾಡಲಾಗಿದೆ. ಸೊ ಸೇವಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ಆರ್ ನಾಟ್ ಕಂಟಿನ್ಯೂಸ್ ಪ್ರೊಸೆಸ್. ಉಳಿತಾಯ ಮತ್ತು ಹೂಡಿಕೆಗಳು ನಿರಂತರ ಪ್ರಕ್ರಿಯೆಯಲ್ಲ. ಕೇವಲ ಬಡ್ಡಿ ದರ ಉಳಿತಾಯ ಮತ್ತು ಹೂಡಿಕೆಗಳನ್ನ ನಿರ್ಧಾರ ಮಾಡೋದಿಲ್ಲ. ಸೊ ಹೂಡಿಕೆಯನ್ನ ಕೇವಲ ಬಡ್ಡಿ ದರ ನಿರ್ಧಾರ ಮಾಡೋದಿಲ್ಲ. ಬಡ್ಡಿ ದರವನ್ನ ಹೊರತುಪಡಿಸಿ ಸೀಮಾಂತ ಬಂಡವಾಳ ದಕ್ಷತೆ MEC ಅಂತ ಹೇಳ್ತಾರೆ. ಯಾರು? JM ಕೀನ್ಸ್ ಅವರು. MEC ಸೀಮಾಂತ ಬಂಡವಾಳ ದಕ್ಷತೆ ಏನಿದೆ, ಇದು ಹೂಡಿಕೆಯ ಮೇಲೆ ಪ್ರಭಾವಗಳನ್ನ ಬೀರ್ತಾ ಇರುತ್ತೆ. ಸೊ ಹೂಡಿಕೆ ಅನ್ನೋದು ಕೇವಲ ಬಡ್ಡಿ ದರದ ಮೇಲೆಲ್ಲ, ಸೀಮಾಂತ ಬಂಡವಾಳ ದಕ್ಷತೆಯ ಮೇಲೂ ಕೂಡ ಅವಲಂಬನೆಯಾಗಿದೆ ಅನ್ನೋದು ಕೆಲವು ಅರ್ಥಶಾಸ್ತ್ರಜ್ಞರ ವಾದ. ಬೇಸಿಕಲಿ ಕೀನ್ಸ್ ಮತ್ತು ನಿಯೋ ಕೀನ್ಸ್ ಇವರೆಲ್ಲ ಹೇಳ್ತಾರೆ. Investment is mainly influenced by MEC and not solely on the changes in the rate of interest. ಅದೇ ನಾನು ಹೇಳಿದಾಗೆ MEC ಮೇಲೆ ಹೂಡಿಕೆ ಅನ್ನೋದು ನಿರ್ಧಾರ ಆಗಿದೆ, ಕೇವಲ ಬಡ್ಡಿ ದರದ ಮೇಲೆ ಅಲ್ಲ ಅನ್ನೋದು ಕೀನ್ಸ್ ರವರು ವಾದ ಮಾಡ್ತಾರೆ. ಅದೇ ರೀತಿ ಕೀನ್ಸ್ ರವರ ಪ್ರಕಾರ ಸಂಪೂರ್ಣ ಉದ್ಯೋಗ ಪರಿಸ್ಥಿತಿಗಿಂತ ಪೂರ್ಣೋದ್ಯೋಗದ ಕೆಳಮಟ್ಟದಲ್ಲಿಯೂ ಸಮತೋಲನವನ್ನ ಸಾಧಿಸಬಹುದಾಗಿದೆ. ನಾನು ಕೀನ್ಸ್ ಸಿದ್ಧಾಂತವನ್ನ ಹೇಳ್ಬೇಕಾದ್ರೆ ಇದನ್ನ ಹೇಳ್ತೀನಿ. ಕೀನ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಕ್ವಿಲಿಬ್ರಿಯಂ ಅಥವಾ ಫುಲ್ ಎಂಪ್ಲಾಯ್ಮೆಂಟ್ ಅಂತ ಏನ್ ನಾವು ಹೇಳ್ತೀವಿ, ಇಕ್ವಿಲಿಬ್ರಿಯಂ ಕ್ಯಾನ್ ಬಿ ಅಟೆಂಡೆಡ್ ದ ಲೆವೆಲ್ ಬಿಲೋ ದನ್ ಫುಲ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್. ಅಂದ್ರೆ ಪೂರ್ಣೋದ್ಯೋಗ ಮಟ್ಟಕ್ಕಿಂತನೂ ಕೆಳಮಟ್ಟದಲ್ಲಿ ನಾವು ಸಮತೋಲನವನ್ನ ಸಾಧಿಸಬಹುದು ಅಂತ. ಸೊ ಈ ಕ್ಲಾಸಿಕಲ್ ಎಕನಾಮಿಕ್ಸ್ ಆಗ್ಲಿ ಸೇರ್ ನಿಯಮ ಆಗ್ಲಿ ಎದ್ರ ಮೇಲೆ ಡಿಪೆಂಡ್ ಆಗಿದೆ, ಪೂರ್ಣೋದ್ಯೋಗದ ಮಟ್ಟ ಅನ್ನೋದು ಅಸ್ತಿತ್ವದಲ್ಲಿರುತ್ತೆ, ಅಲ್ಲೇ ಈ ಸಮತೋಲನದ ಬೇಡಿಕೆ ಪೂರೈಕೆ ಅಂಶಗಳು ಇರುತ್ತೆ, ಬೇಡಿಕೆ ಪೂರೈಕೆಗಳು ಸಮತೋಲನದಲ್ಲಿ ಇರುತ್ತೆ ಅಂತ. ಆದ್ರೆ ಕೀನ್ಸ್ ಏನ್ ಹೇಳ್ತಾರೆ, ಆ ಸಮತೋಲನ ಮಟ್ಟದಕ್ಕಿಂತ ಕೆಳಗಡೆ ನಾವು ಸಮತೋಲನವನ್ನ, ಪೂರ್ಣೋದ್ಯೋಗದ ಮಟ್ಟವನ್ನ ನಾವು ಸ್ಥಾಪನೆ ಮಾಡಬಹುದು ಅಥವಾ ಕಾಣಬಹುದು ಅಂತ ಪ್ರತಿಪಾದಿಸ್ತಾರೆ. ಅದ್ರ ಬಗ್ಗೆ ನಾನು ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ. ನಾವು ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, JB ಸೇರ್ ಅವರ ಪ್ರಕಾರ ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತೆ, ಅತಿಯಾದ ಉತ್ಪಾದನೆ ಸಾಧ್ಯ ಇಲ್ಲ, ಮತ್ತು ಏನು ಉತ್ಪಾದನೆ ಆಗಿರುತ್ತೋ, ಸರಕುಗಳ ಸೇವೆಗಳು ಉತ್ಪಾದನೆ ಆಗಿರುತ್ತೋ ಅದರ ಮೌಲ್ಯದಷ್ಟೇ ಹಣ ಉತ್ಪಾದನಾಂಗಗಳಿಗೆ ಹೋಗಿರುತ್ತೆ. ಆ ಹಣವನ್ನೆಲ್ಲವನ್ನು ಉತ್ಪಾದನಾಂಗಗಳು ಮಾರುಕಟ್ಟೆಯಲ್ಲಿ ವ್ಯಯ ಮಾಡ್ತಾರೆ, ಅದರಿಂದ ಸರಕುಗಳನ್ನ ಕೊಂಡುಕೊಳ್ತಾರೆ, ರೈಟ್? ಯಾವುದೇ ರೀತಿಯಾದಂತಹ ಸಾಮಾನ್ಯ ನಿರುದ್ಯೋಗ ಅನ್ನೋದು ಇರೋದಿಲ್ಲ ಅರ್ಥವ್ಯವಸ್ಥೆಯಲ್ಲಿ. ಉಳಿತಾಯ ಮತ್ತು ಹೂಡಿಕೆಗಳು ಸಮಾನವಾಗಿರುತ್ತೆ ಮತ್ತು ನ್ಯೂಟ್ರಲ್ ರೋಲ್ ಆಫ್ ಮನಿ, ಹಣದ ಪಾತ್ರ ನ್ಯೂಟ್ರಲ್ ಆಗಿರುತ್ತೆ. ಸೊ ಎಕ್ಸಿಸ್ಟೆನ್ಸ್ ಆಫ್ ಲಾರ್ಜ್ ಮಾರ್ಕೆಟ್ ದೊಡ್ಡ ಒಂದು ಗಾತ್ರದಲ್ಲಿ ಇರುತ್ತೆ ಅಂತ. ಮುಂದಿನ ಒಂದು ಸೆಷನ್ ಅಲ್ಲಿ ಕ್ರಿಟಿಸಿಸಮ್ಸ್ ನೋಡೋಣ, ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ನ ಟೀಕೆಗಳನ್ನ ನೋಡೋಣ, ರೈಟ್? ಅಲ್ಲಿವರೆಗೂ ಟೇಕ್ ಕೇರ್ and thank you. All these are some of the references and thank you till then. ಮತ್ತೇನಾದ್ರೂ